ಏನ್ ಮಾಡು ಅಂತೀರಾ? ಈ ದೊಡ್ಡ ಮನುಷ್ಯ ದೊಡ್ಡವ್ರ ತರ ಮಾತಾಡ್ತಿದಾರಾ? ಅಷ್ಟಕ್ಕೂ ನೀವು ಸರಿ ಇದ್ದಿದ್ರೆ ನಾನ್ಯಾಕೆ ಈ ತರ ಮಾತಾಡ್ತಿದ್ದೆ? ಭರಣಿಕಾ, ದೊಡ್ಡೋರು ಚಿಕ್ಕವರು ನೋಡ್ಕೊಂಡು ಮಾತಾಡು. ಯಾರ್ ದೊಡ್ಡವರು? ಯಾರಿಗ್ ದೊಡ್ಡವರು? ನೀವಾ ಇಲ್ಲ ನಿಮ್ ಗಂಡನ? ದೊಡ್ಡವ್ರಂತೆ ದೊಡ್ಡವರು. ಮನುಷ್ಯತ್ವ ವಿಶ್ವಾಸ ಇಲ್ದೇ ಇರೋ ಫ್ಯಾಮಿಲಿ. ಭರಣಿಕಾ, ಚಿಚಿ, ಈ ತರ ಅಸಹ್ಯವಾದ ಫ್ಯಾಮಿಲಿ ನಿನ್ನ ಅದಕ್ಕೆ ಹದ್ದು ಮೀರಿ ಮಾತಾಡ್ತಿರೋ ನಿನ್ ಮಗಳಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಅರವಿಂದ ಮೇಲೆ ಕೈ ಮಾಡ್ತೀಯಾ? ಹೌದೇ, ತಾಯಿ ತರನೇ ಮಗಳು, ನಿಮ್ ಬುದ್ಧಿನೇ ಅಂತದ್ದು. ಇನ್ನೊಂದ್ಸಲ ನೀವಿಬ್ರು ಈ ರೀತಿ ಮಾಡಿದ್ರೆ ನಿಮ್ಮಿಬ್ರು ಅಡ್ಡ ಸೀಳ್ಬಿಡ್ತೀನಿ. ವರ್ಮಾ, ಏನು ಏನು ನಿನ್ ಆವೇಶ? ಇವಳು ನಿನ್ ತಂಗಿ ಕಣೋ. ಶಭಾಷ್ ಶಭಾಷ್ ಶಭಾಷ್. ನನಗೆ ಅವಮಾನ ಆಗ್ಬೇಕಾಗಿದ್ದೆ, ನನಗೆ ಏಟು ಬೀಳ್ಬೇಕಾಗಿದ್ದೆ. ಅಮ್ಮ, ತವ್ರ ಮನೆ ಮೇಲಿರೋ ಪ್ರೀತಿಯಿಂದ ನಾನು ನನ್ನ ಗಂಡನ ಮನೆನ ಬಿಟ್ಬಿಟ್ಟು ಬಂದೆ. ನಮ್ಮಣ್ಣ, ನಮ್ಮ ಅತ್ತಿಗೆ, ನಮ್ಮ ಅನಿರುದ್ಧ ಅಂತ ಓಡೋಡ್ ಬಂದಿದ್ದಕ್ಕೆ ನನ್ನ ಕಪಾಳಕ್ಕೆ ಹೊಡೆದು ಒಳ್ಳೆ ಸನ್ಮಾನ ಮಾಡಿದ್ನಮ್ಮ ನಿಮ್ ಮಗ. ಅದಕ್ಕೆ ನನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ಹೊಡೆದ್ರೆ ನಾನೇನು ಮಾತಾಡೋದೇ ಬೇಡವಾ? ಏನೋ ಗಂಡಸಾಗಿ ಅವನ್ ಮಾತ್ರ ಕೋಪ ತೋರಿಸ್ಕೊಂಡ್ ಬಿಡ್ಬೋದು. ಇದೆಂತ ನ್ಯಾಯ ಅಮ್ಮ? ಈ ಮಾತೆಲ್ಲ ಅವಶ್ಯಕತೆ ಇಲ್ಲಮ್ಮ, ಹೊರಗೆ ನಡೆ ಕೇಳೋ. ಅದೇ ನಾನು ಹೇಳ್ತಾ ಇದ್ದೀನಿ. ಏನಿದು? ಏನೋ ಅವ್ರ ಆವೇಶದಲ್ಲಿ ಹೇಳದ್ ಮಾತ್ರಕ್ಕೆ ನೀನ್ ಹೊರಟು ಹೋಗದ? ಕುಟುಂಬ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ ಭದ್ರ. ಅಷ್ಟು ಮಾತ್ರಕ್ಕೆ ಅಣ್ಣ ತಂಗಿ ಸಂಬಂಧ ಕಡ್ದು ಹೋಗುತ್ತಾ? ಅಲ್ಲ, ನನ್ ಗಂಡ ಒಂದ್ ಮಾತಂದ್ರು ಅನ್ಬಾರ್ದ? ನೀನ್ ಅನ್ನಿಸ್ಕೋಬಾರ್ದ? ಹೇಳಿದ್ದು ನಿಮ್ಮಣ್ಣನೇ ಅಲ್ವಾ ಭದ್ರ? ಅಲ್ವೋ, ಎಷ್ಟೇ ಜಗಳ ಆದ್ರೂ ಅವಳು ನಿನ್ ತಂಗಿ ಕಣೋ. ಅವಳ ಹತ್ರ ನಮ್ಗೊಳ್ಳೇದಾಗಲ್ವೋ? ಅವಳ ಮನೆ ಬಿಟ್ಟು ಹೋದ್ರೆ ನಮ್ ಕುಟುಂಬಕ್ಕೆ ಒಳ್ಳೇದಾಗಲ್ವೋ? ನನ್ ಮಾತ್ ಕೇಳ, ಅವಳನ್ನ ಬರಕ್ ಹೇಳೋ. ಭದ್ರಾವತಿ, ಕೋಪದಲ್ಲಿ ಏನೋ ಹೇಳಿದ್ದಾರೆ, ಅಷ್ಟಕ್ಕೆ ನೀನ್ ಹೊರಟು ಹೋದ್ರೆ ಅವರು ಬೇಜಾರ್ ಮಾಡ್ಕೋತಾರೆ ಭದ್ರ. ಹೇಳೋ, ಮಾತಾಡಲ್ವಾ? ಅವಳನ್ನ ಇರಕ್ ಹೇಳಲ್ವಾ? ಲೋ, ಹೋಗ್ಬೇಡ ಅಂತ ಹೇಳೋ. ನೋಡೋ, ಇವಳನ್ನೇನಾದ್ರೂ ಕರ್ದಿಲ್ಲ ಅಂದ್ರೆ ನನ್ ಮೇಲೆ ಅಪ್ಪ, ಅಮ್ಮ, ಭದ್ರ ನನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಂಗಿ ಅಮ್ಮ. ಅಹಂಕಾರದಿಂದ ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ತಂದ್ಲು, ಪೊಗರಿನಿಂದ ನನ್ನ ಪ್ರೀತಿನ ಸಾಯಿಸಿದ್ಲು. ತಂಗಿ ಮನ್ಸನ್ನ ಅರ್ಥ ಮಾಡ್ಕೊಳ್ದೇ ಇರುವಂತ ದುಷ್ಟ ನಾನಲ್ಲಮ್ಮ. ಅಣ್ಣನಾಗಿ ಕ್ಷಮಿಸ್ತಾ ಇದ್ದೀನಿ. ನಿನ್ನ ಇದಕ್ಕೂ ಮುಂಚೆ ಎಷ್ಟೋ ಜನಗಳ ಮೇಲೆ ಉಪಯೋಗಿಸಿದ್ದೀನಿ.
ಎಷ್ಟೋ ಜನಗಳ ರಕ್ತನ ರುಚಿ ತೋರಿಸಿದ್ದೀನಿ. ಮನುಷ್ಯರ ಪ್ರಾಣನ ಪ್ರಸಾದ ಥರ ಅರ್ಪಿಸಿದ್ದೀನಿ. ಆದ್ರೆ ಇದೇ ಮೊದಲನೇ ಸಾರಿ ನಿನಗೆ ನಮ್ಮನೆ ರಕ್ತದ ರುಚಿ ತೋರ್ಸಕ್ ಹೊರಟಿದ್ದೀನಿ. ಆ ರಕ್ತದ ಹೆಸರೇನ್ ಗೊತ್ತಾ? ಧನಂಜಯ ವರ್ಮಾ. ಧನಂಜಯ್ ವರ್ಮಾ. ಧನಂಜಯ್ ವರ್ಮಾ ಅವನು ಕೂಡ ನಿನ್ ಹಾಗೇನೆ. ಸಾಯಿಸೋದನ್ ಬಿಟ್ರೆ ಪಾಪ, ದಯೆ, ದಾಕ್ಷಿಣ್ಯ, ಬಂಧ ಅನುಬಂಧ ಏನು ಕೂಡ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ನನ್ನ ಮಗಳ ಮೇಲೆ ಕೈ ಮಾಡ್ದ, ಅವನ ಪ್ರಾಣಕ್ಕೆ ಅವನೇ ಕುತ್ತನ್ನ ತಂದ್ಕೊಂಡ. ಆ ಋಣನ ನಾನೇ ತೀರಿಸ್ಬೇಕು. ನನ್ ಋಣನ ನೀನೇ ತೀರಿಸ್ಕೋಬೇಕು. ಇವತ್ತಿಗೆ ಈ ಹರಿನಗರದ ಜಮೀನ್ದಾರ ಶ್ರೀ 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 ಧನಂಜಯ್ ವರ್ಮನ ಚರಿತ್ರೆ ಕಾಲಗರ್ಭದಲ್ಲಿ ಖಂಡಿತ ಕೊನೆಗೊಳ್ಳುತ್ತೆ. ಈ ಭದ್ರಾವತಿ ಹರಿನಗರಕ್ಕೆ ಮಹಾರಾಣಿ ಆಗೋಗ್ತಾಳೆ. ಅದಕ್ಕೆ ನೀನೇ ಸಾಕ್ಷಿ. ಅದಕ್ಕೆ ನೀನೇ ಸಾಕ್ಷಿ.